ಹುಟ್ಟೂರಲ್ಲಿ ಗಿಲ್ಲಿಗೆ ಅದ್ಧೂರಿಯಾದಂತಹ ಸ್ವಾಗತಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಬಿಗ್ ಬಾಸ್ ಟ್ರೋಫಿ ಗೆದ್ದಂತ ಮಂಡ್ಯ ಹೈದನಿಗೆ ಅವರ ಹುಟ್ಟೂರಲ್ಲಿ ಅದ್ಧೂರಿಯಾದಂತಹ ಸ್ವಾಗತಕ್ಕೆ ಎಲ್ಲ ಸಿದ್ಧತೆಗಳಾಗಿರೋದು. ಬಿಗ್ ಬಾಸ್ ಟ್ರೋಫಿ ಗೆದ್ದಂತ ಮಂಡ್ಯ ಹೈದ ಗಿಲ್ಲಿ ಈಗ ಎಂಟ್ರಿ ಆಗಿದ್ದಾರೆ ಅವರೂರಿಗೆ. ದಡದಪುರ, ಮಳವಳ್ಳಿಯ ದಡದಪುರಕ್ಕೆ ಬಂದಿದ್ದಾರೆ. ಕೆಎಂ ದೊಡ್ಡಿಯಲ್ಲಿದ್ದಾರೆ ಅಟ್ ಪ್ರೆಸೆಂಟ್. ಕೆಲವೇ ಕ್ಷಣಗಳಲ್ಲಿ ಅವರ ಹುಟ್ಟೂರಿಗೆ ಹೋಗಲಿದ್ದಾರೆ. ಟ್ರೋಫಿಯನ್ನ ಎತ್ತಿ ಜನರತ್ತ ತೋರಿಸ್ತಾ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇರೋದು ಗಿಲ್ಲಿ. ಜನರು ಕೂಡ ಹೊತ್ತಿ ಮೆರೆಸ್ತಾ ಇದ್ದಾರೆ. ಗಿಲ್ಲಿ ಪರ ಫ್ಯಾನ್ ಜೈಕಾರ ಕೂಗ್ತಾ ಇರೋದು, ಸಂಭ್ರಮ ಮುಗಿಲ್ಮುಟ್ಟು. ಕೆಎಂ ದೊಡ್ಡಿಯ ನೇರ ಪ್ರಸಾರದ ದೃಶ್ಯಗಳಿದು. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕೆಎಂ ದೊಡ್ಡಿಯಿಂದ ಗಿಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವರ ಹುಟ್ಟೂರು ದಡದಪುರಕ್ಕೆ ಹೋಗ್ತಾರೆ. ಕೆಎಂ ದೊಡ್ಡಿಯಲ್ಲಿ ಜನಸಾಗರವೇ ಸೇರಿರೋದು ಅವರ ವೆಲ್ಕಮ್ಗಾಗಿ, ನೋಡೋದಕ್ಕಾಗಿ. ಅವರ ಅಭಿಮಾನಿಗಳು ಕರ್ನಾಟಕದಾದ್ಯಂತ ಇದ್ದಾರೆ. ಈಗಾಗಲೇ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿಗಾಗಿ ಜನ ಕೂಡ ಕಾಯ್ದು ಕುತ್ಕೊಂಡಿದ್ರು ಅವರು ಬರೋ ಹಾದಿಯನ್ನ. ಸೊ ಈಗ ಅಲ್ಲಿ ಕೆಎಂ ದೊಡ್ಡಿಯಲ್ಲಿ ಬರ್ತಾ ಇದ್ದಂಗೆ ಜನ ಎಲ್ಲ ರೋಡ್ ಬ್ಲಾಕ್ ಮಾಡಿ ಜೈಕಾರ ಕೂಗ್ತಾ ಇದ್ದಾರೆ, ತಮ್ಮ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಗಿಲ್ಲಿ ನಟನ ಹವಾ ಯಾವ ರೀತಿಯಾಗಿದೆ ಅಂತ ನಾವು ಸ್ಕ್ರೀನ್ ನೋಡ್ತಾ ಇದ್ದೀವಿ. ಸನ್ರೂಫ್ ವೆಹಿಕಲ್ನಲ್ಲಿ ನಿಂತ್ಕೊಂಡು ಜನರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಮುಂದೆ ಸಾಗ್ತಾ ಇದ್ದಾರೆ. ಕೆಎಂ ದೊಡ್ಡಿಯಿಂದ ಅವರ ಊರತ್ತ ಅವರ ಪ್ರಯಾಣ ಬೆಳೀತಾ ಇದೆ.
ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ದಡದಪುರದ ಹೈದನಿಗೆ ಬಿಗ್ ಬಾಸ್ ಜರ್ನಿಯಲ್ಲಿ ಒಂದು ದಡ ಸೇರಿದ ನಂತರದಲ್ಲಿ ಈಗ ತೆರೆದ ವಾಹನದಲ್ಲಿ ಅವರೂರತ್ತ ಪ್ರಯಾಣವನ್ನು ಬೆಳೆಸಿರುವಂತಹ ಮಾರ್ಗ ಮಧ್ಯದಲ್ಲಿ ಕೆಎಂ ದೊಡ್ಡಿಯ ನೇರ ಪ್ರಸಾರದ ದೃಶ್ಯಗಳಿದು. ಜನ ಸೇರಿರುವಂತಹ ದೃಶ್ಯ ನೋಡ್ತಾ ಇದ್ವಿ. ಗಿಲ್ಲಿ ಗಿಲ್ಲಿ ಎನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ, ತಮ್ಮ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೆಹಿಕಲ್ನಲ್ಲೇ ಅವರಿಗೆ ಹೂವಿನ ಹಾರವನ್ನು ಹಾಕಿ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಳ್ತಾ ಇರೋದು. ನಮ್ಮ ಮನೆ ಮಗನೇ ಗೆದ್ದಿದ್ದಾನೆ ಅನ್ನುವಂಥರ ರೀತಿಯಲ್ಲಿ ಗಿಲ್ಲಿಯನ್ನ ಹೊತ್ತು ಮೆರೆಸ್ತಾ ಇರೋದು. ಸ್ವೀಟ್ ತಿನ್ನಿಸ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಗಿಲ್ಲಿ ಗಿಲ್ಲಿ ಎನ್ನುವಂಥ ಜಯಘೋಷ ಕೇಳಿಸ್ಕೊಳ್ತಾ ಇದೆ. ಕೆಎಂ ದೊಡ್ಡಿಯಿಂದ ನೇರ ಪ್ರಸಾರ ಇದೆ. ಲೈವ್ ವಿಜುವಲ್ಸ್ ನೋಡ್ತಾ ಇದ್ವಿ. ಜನಮನ ಗೆದ್ದಂಥ ಗಿಲ್ಲಿ ನಟನ ಈ ಒಂದು ವಿಜಯ ಯಾತ್ರೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅವರ ಹುಟ್ಟೂರು ದಡದಪುರಕ್ಕೆ ರೀಚ್ ಆಗಲಿದ್ದಾರೆ. ಸೊ ಅದಕ್ಕಿಂತ ಮೊದಲಿಗೆ ಇವರು ಬೈ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ದಾರಿಯಲ್ಲಿ ಕೆಎಂ ದೊಡ್ಡಿಯಲ್ಲಿ ಸುಮಾರು ಜನ ಕಾದು ನಿಂತ್ಕೊಂಡಿದ್ರು. ಈ ಒಂದು ವಿಚಾರ ಗೊತ್ತಾಗಿ ಗಿಲ್ಲಿ ಬರ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗಿ ಸೊ ಅಲ್ಲಿ ಜನ ನಿಂತಿರೋದನ್ನು ನೋಡಿ, ಕಾಯ್ತಾ ಇರೋದನ್ನು ನೋಡಿ ಅವರು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಅವರ ಫ್ಯಾನ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಅವರಿಗೆ ಕೃತಜ್ಞತೆಯನ್ನು ತಮ್ಮದೇ ರೀತಿಯಲ್ಲಿ ಹೇಳಿ ಬರ್ತಾ ಇರೋದು, ಥ್ಯಾಂಕ್ಸ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸುಜಾತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮ್ಯಾಮ್ ಏನು ಹೇಳ್ತೀರಾ, ಇವತ್ತು ಗಿಲ್ಲಿ ಸ್ಟಾರ್ ಆಗಿದ್ದಾರೆ ಇವತ್ತಿನಿಂದ? ಹೌದು, ಅವ್ರನ್ನ ಮೊದಲಿಂದನೂ ಅವ್ರದ್ದು ಶೋಗಳೆಲ್ಲ ನೋಡಿದ್ವಿ. ಅಲ್ಲಿ ರನ್ನರ್ ಅಪ್ ಆದಾಗೆಲ್ಲ ಬೇಜಾರಾಗ್ತಾ ಇತ್ತು ನಮ್ಗೆ. ಓಕೆ. ಸೊ ಈ ಸರಿನೂ ಅವ್ರಿಗೆ ಸ್ಟಾರ್ಟಿಂಗ್ ಇಂದ ನಾವು, ಯಾಕೆಂದ್ರೆ 12 ಸೀಸನ್ ಫುಲ್ ನೋಡಿದೀವಿ ನಾವು ಕನ್ನಡ ಬಿಗ್ ಬಾಸ್. ಹನುಮಂತಗೂ ನಾವು ಸಪೋರ್ಟ್ ಮಾಡಿದ್ವಿ. ಒಂದು 4-5 ಸೀಸನ್ ನಾವು ಸಪೋರ್ಟ್ ಮಾಡಿದವ್ರು ಗೆಲ್ಲಲಿಲ್ಲ. ಆ ಟೈಮಲ್ಲಿ ಬೇಜಾರಾಗ್ತಾ ಇತ್ತು. ಬಟ್ ಈ ಸೀಸನ್ ಅಲ್ಲಿ ನಮ್ಗೆ ಗಿಲ್ಲಿ ಆಕ್ಚುಲಿ ಯಾರನ್ನು ಕಾಮಿಡಿಯಿಂದ ಕೆಳಗಾಗ್ತಾ ಇರ್ಲಿಲ್ಲ, ಕಂಟೆಸ್ಟೆಂಟ್ಸ್ ಆಗ್ತಾ ಇದ್ರು ಗಿಲ್ಲಿ ನಟರ್ ಅವ್ರನ್ನ ಕೆಳಗೆ. ಸೊ ನಮ್ಗೆ ಬೇಜಾರಾಗ್ತಾ ಇತ್ತು, ಗಿಲ್ಲಿಯನ್ನ ಮಾತಾಡ್ಲಿಕ್ಕೆ ಚಾನ್ಸ್ ಕೊಡ್ತಾ ಇರ್ಲಿಲ್ಲ. ಸ್ಟಾರ್ಟಿಂಗ್ ಇಂದ ನಾವು ಗಿಲ್ಲಿ ನಟರ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಹಾಗಾಗಿ ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದೆ.
ಇವತ್ತು ನನ್ ಲಕ್ ನನ್ ಸಿಕ್ಕಿದ್ದು ತುಂಬಾ ಸಂತೋಷ ಆಗ್ತಾ ಇದೆ. ಗಿಲ್ಲಿ ನಟ ಗೆದ್ದಿದ್ದು ಓಕೆ. ನಮ್ಮ ಮಗನೇ ಗೆದ್ದಷ್ಟು ನಮ್ಗೆ ಖುಷಿ ಆಗ್ತಾ ಇದೆ. ಆಕ್ಚುಲಿ ಹಾ ನನ್ನ ಹಸ್ಬೆಂಡ್ ಮಂಡ್ಯ ಕಡೆಯವರೇ, ಬಿಲ್ಡಿಂಗ್ ನವಿಲೆ. ಹಾಗಾಗಿ ನಾನು ಅದೊಂದೇ ವಿಷಯಕ್ಕಲ್ಲ, ಅವರು ಸೀದಾ ಸಾದಾ ಮನುಷ್ಯ, ತುಂಬಾ ಇನ್ನೋಸೆಂಟ್ ಅವರು ಗಿಲ್ಲಿ ನಟ. ಅವ್ರ ತಂದೆ ತಾಯಿನೂ ಅಷ್ಟೇ ತುಂಬಾ ಒಳ್ಳೆ ಮನುಷ್ಯರು. ಹಾ ಆಗ ಅವ್ರಿಗೆ ನಾಟಕ ಅದೆಲ್ಲ ಗೊತ್ತಿಲ್ಲ. ಹಾಗಾಗಿ ಮತ್ತೆ ಅವ್ರ ತಪ್ಪು ಯಾರನ್ನಾದ್ರೂ ಅರಿತು ಮಾಡಿದ್ರೆ ಸಹ ಇಮಿಡಿಯೇಟ್ಲಿ ಸಾರಿ ಕೇಳೋದು, ಅದು ಅವ್ರ ನೋವು ಪಟ್ಕೊಳ್ಳೋದು, ಪ್ರತಿಯೊಂದು ಎಪಿಸೋಡ್ ನೋಡ್ತಾ ಬಂದಿದ್ದೆ. ಹಾಗಾಗಿ ನನ್ಗೆ ಗಿಲ್ಲಿ ನಟ ಅವರು ಮತ್ತೆ ರಕ್ಷಿತಾ ಬರ್ಬೇಕು ಸೆಕೆಂಡ್ ಅಂತ ನಾವು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ವಿ. ಆಕ್ಚುಲಿ ಓಕೆ. ನಾವ್ ಈ ಸರಿ ಏನ್ ಅನ್ಕೊಂಡಿದ್ವಿ ಅದೇ ಆಯ್ತು. ಓಕೆ. ಸೊ ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ಅವ್ರು ಏನ್ ಅನ್ಕೊಂಡಿದ್ದಾರೆ ಗಿಲ್ಲಿ ನಟ ಅವರು, ಹಾ ಡೈರೆಕ್ಟರ್ ಆಗ್ಬೇಕು, ಕಾಮಿಡಿಯನ್ ಆಗ್ಬೇಕು, ಆಕ್ಟರ್ ಆಗ್ಬೇಕು, ಹಾ ಅವರ ಊರಿನಲ್ಲಿ ಅವರು 100 ಕುರಿಗಳು ಹಾಕೊಳ್ಬೇಕು ಅನ್ನೋದು, ಪ್ರತಿಯೊಂದು ಅವರ ಆಸೆಗಳೆಲ್ಲ ಈಡೇರ್ಲಿ ಅಂತೇಳಿ ನಾನ್ ಸಹ ಹಾಸನದಲ್ಲಿ ಪುರದಮ್ಮ ಟೆಂಪಲ್ ಓಡಾಡೋದು, ನಾನು ಅಲ್ಲಿ ಸಹ ನಾನು ಅರ್ಕೆ ಮಾಡ್ಕೊಂಡಿದ್ದೆ ಗಿಲ್ಲಿ ನಟ ಅವ್ರು ಗೆಲ್ಬೇಕಂತ. ಸೊ ಓಕೆ. ನೆಕ್ಸ್ಟ್ ಹೋಗಿ ನಾನು ಅಲ್ಲಿ ಅರಕೆ ತೀರ್ಸಿ ಬರ್ತೀನಿ ದೇವ್ರಿಗೆ.